ಪ್ರಮುಖ ಮುಖ್ಯವಾಗಿ ಸಮಾಜದಲ್ಲಿ ಮೇಲಿಂದ ಮೇಲೆ ನಡೀತಾ ಇರುವಂತಹ ಏನು ಪ್ರಕ್ರಿಯೆ ಇದೆ, ಈ ರೀತಿಯ ಅತ್ಯಾಚಾರ, ಕೊಲೆ, ಅಪಹರಣ, ಇದಕ್ಕೆ ಕೋರ್ಟು ಮತ್ತು ಪೊಲೀಸ್ ಸ್ಟೇಷನ್ದಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಮೇಲಿಂದ ಮೇಲೆ ಜಾಮೀನು ಸಿಗ್ತಾ ಇದೆ, ಮೇಲಿಂದ ಮೇಲೆ ಬಿಡುಗಡೆಗಳಾಗ್ತಾ ಇದ್ದಾವೆ. ಸೊ ಮೇಲಿಂದ ಮೇಲೆ ಅದರ ಪರಿಣಾಮದಿಂದ ಭಯ ಇಲ್ಲದೆ ರೇಪ್ಗಳು, ಭಯ ಇಲ್ಲದೆ ಅಪಹರಣಗಳು, ಭಯ ಇಲ್ಲದೆ ಇವತ್ತು ಹಿಂದೂ ಹುಡುಗಿಯರ ಮರ್ಡರ್ಗಳಾಗ್ತಾ ಇದಾವೆ. ನೇಹಾ ಹಿರೇಮಠ್ ಇದು ಒಂದೇ ಸಾಕ್ಷಿ. ಸೊ ಇವತ್ತು ಹುಬ್ಬಳ್ಳಿಯ ಕೋರ್ಟ್ನಲ್ಲಿ ಇವತ್ತು ಜಾಮೀನಿನ ಆರ್ಡರ್ ಸಂಬಂಧಪಟ್ಟಾಗೆ ಇದೆ ಅಂತನ್ನುವಂಥದ್ದು ವಕೀಲರು ಹೇಳಿದ್ರು. ಸೊ ಹಾಗಾಗಿ ಜಾಮೀನು ಸಿಗಬಾರದು ಅನ್ನುವಂಥ ಒಂದು ನಾವು ವಿನಂತಿಯನ್ನ, ಕಳಕಳಿಯನ್ನ ನಾವು ಸಮಾಜದ ಮೂಲಕ ಕೋರ್ಟಿಗೆ ಒಪ್ಪಿಸುವಂತ ಪ್ರಕ್ರಿಯೆಯನ್ನ ಮಾಡ್ತಾ ಇದೀವಿ ನಾವು. ಅಲ್ಲ, ಈ ನಿಮ್ಮ ಪ್ರತಿಭಟನೆ ಅಲ್ಲಿ ಕೋರ್ಟ್ನಲ್ಲಿ ನಡೆಯೋದು ವಾದ ವಿವಾದ, ಕಾನೂನು ಪರಿಚ್ಛೇದಗಳ ಮೇಲೆ. ಈ ಪ್ರತಿಭಟನೆ ಎಷ್ಟು ಇಂಪ್ಯಾಕ್ಟ್ ಬೀರುತ್ತೆ ನೋಡಿ. ವಾದ ವಿವಾದ ಇನ್ನೂ ನಡೆದೇ ಇಲ್ಲ. ಆ ಕೊಲೆಯ ಸಂಬಂಧಪಟ್ಟ ಒಮ್ಮೆಲೆ ಜಾಮೀನಿನ ಪ್ರಕ್ರಿಯೆ ಆಗಿ ಇವತ್ತು ಆರ್ಡರ್ ಇಟ್ಟಿದ್ದಾರೆ ಅಂತನ್ನುವಂತ ಸುದ್ದಿ ಬಂದಿದೆ. ಅಂದ್ರೆ ಯಾರ್ದೋ ಒತ್ತಡಗಳು, ಎಲ್ಲೋ ಒಂದು ರೀತಿ ಅವನನ್ನು ಬಿಡುಗಡೆ, ಅವರನ್ನು ಸಂರಕ್ಷಣೆ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ ಅಂತ ಸಂಶಯ ಬರ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಒತ್ತಡ ಬೀಳುತ್ತೋ ಗೊತ್ತಿಲ್ಲ ನಮಗೆ, ಆದರೆ ನಾವು ಒತ್ತಡಕ್ಕಾಗಿ ಅಲ್ಲದೆ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಯವರಿಗೆ ಒಂದು ಕೆಟ್ಟ ಮೆಸೇಜ್ ಹೋಗ್ತಾ ಇದೆ. ಒಂದು ವರ್ಷ ಆದ್ರೂ ಕೂಡ ಅವನಿಗೆ ಯಾವುದೇ ರೀತಿಯ ಪ್ರಕ್ರಿಯೆ ಆಗಿಲ್ಲ, ಒಮ್ಮೆಲೆ ಜಾಮೀನಿಗೆ ಬಂದಿದ್ದಾರೆ ಅಂತಂದ್ರೆ ಇವತ್ತು ಯಾವ ಮಟ್ಟಕ್ಕೆ ಕೋರ್ಟ್ ಇದು ನಡೀತಾ ಇದೆ ಅಂತನ್ನುವಂಥ ಸಂಶಯ ಬರ್ತಾ ಇದೆ. ನಾವು ನಮ್ಮ ಕರ್ತವ್ಯವನ್ನ ಸಮಾಜಕ್ಕೆ, ಜನರಿಗೆ ಗೊತ್ತಾಗಬೇಕು. ಈ ರೀತಿಯ ಸಮಾಜ, ರಾಜಕೀಯದವರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮಾಡ್ತಾ ಇರುವಂತ ಸರಿಯಲ್ಲ ಅಂತನ್ನುವಂಥದ್ದು ಗೊತ್ತಾಗಬೇಕು ಅಂತಾನೆ ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ನಾವು. ಕೊಲೆಯಾದಂತಹ ಸಂದರ್ಭದಲ್ಲಿ ಇಡೀ ದೇಶದಾದ್ಯಂತ ಸುದ್ದಿಯಾಗಿತ್ತು. ಎಲ್ಲಾ ಪಕ್ಷಗಳು ಕೂಡ ಇದನ್ನ ಆ ಟೈಮಲ್ಲಿ ಚುನಾವಣೆ ಇದ್ದಿದ್ರಿಂದ ಅಸ್ತ್ರ ಮಾಡಿಕೊಂಡ್ರು. ಈಗ ನೀವೊಬ್ಬರೇ ರಸ್ತೆಯಲ್ಲಿ ನಿಂತಿದ್ದೀರಿ. ಚುನಾವಣೆ ಬಂದಾಗಿ ರಾಜಕೀಯ ವ್ಯಕ್ತಿಗಳು ಮಾತನಾಡಿದಷ್ಟು, ಲಾಭ ತಗೊಂಡಷ್ಟು, ಅದರಷ್ಟ ಪ್ರಕ್ರಿಯೆ ಅಂದ್ರೆ ವಾಸ್ತವಿಕವಾಗಿ ಅವರು ಯಾವುದೇ ರೀತಿ ಏನೂ ಮಾಡೋಲ್ಲ, ಫಾಲೋ ಅಪ್ ಮಾಡೋದಿಲ್ಲ. ಚುನಾವಣೆಗೆ ಲಾಭ ಬೇಕು ಅನ್ನುವಂಥದ್ದಷ್ಟೇ. ನಾನು ಯಾವುದೇ ಒಂದು ಪಕ್ಷವನ್ನು, ಎಲ್ಲಾ ಪಕ್ಷದವರು ಅದೇ ಮಾದರಿಯಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಸಂಘಟಕರು ನಾವಿದನ್ನು ಮರೆಯೋಕ್ಕಾಗಲ್ಲ. ಮೇಲಿಂದ ಮೇಲೆ ನಡೀತಾ ಇರುವಂತ ಈ ಪ್ರಕ್ರಿಯೆಗೆ ಎಲ್ಲಾದ್ರೂ ಒಂದ್ ಕಡೆ ತಡೆ ಒಡ್ಡಬೇಕು, ಪ್ರತಿಭಟನೆ ಮಾಡಲೇಬೇಕು, ಸಮಾಜವನ್ನ ಜಾಗೃತಿಯಾಗಿ ಇಡಲೇಬೇಕು. ಎಲ್ಲರೂ ಮರ್ತು ಹೋಗ್ಬಿಡ್ತಾರೆ. ಒಂದು ವರ್ಷ ಹೆಚ್ಚು ಕಡಿಮೆ 4 ತಿಂಗಳಾಯ್ತು. ಸೊ ಎಲ್ಲಿದೆ? ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಎಲ್ಲರೂ ಅವ್ರ ಮನೆ. ಒಂದು ವರ್ಷದೊಳಗೆ ಇದನ್ನ ಕೇಸ್ ಮುಗಿಸ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿತ್ತು. ಇದನ್ನೇ ಅಸ್ತ್ರ ಮಾಡ್ಕೊಂಡಿತ್ತು ಬಿಜೆಪಿ. ಅದೇ ಮುಖ್ಯಮಂತ್ರಿ ಹೇಳಿದ್ದ ತಕ್ಷಣನೇ 3 ತಿಂಗಳು ಬಗೆಹರಿಸ್ತೀವಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ಅಂತನ್ನುವಂಥದ್ದು 1 ವರ್ಷ 4 ತಿಂಗಳಾಯ್ತು, ಏನೂ ಆಗಿಲ್ಲ. ಇದನ್ನೇ ವಿರೋಧ ಪಕ್ಷದವರು ಸರಿಯಾಗಿ ಲಾಭನೂ ತಗೊಂಡ್ರು. ಆದ್ರೆ ಇವತ್ತು ವಿರೋಧ ಪಕ್ಷದವರು ಮಾತಾಡ್ತಾ ಇಲ್ಲ, ಆಡಳಿತ ಪಕ್ಷದವರಂತೂ ನಿರ್ಲಜ್ಜರಿದ್ದಾರೆ. ಸೊ ಅವರಿಗೆ ಮುಸ್ಲಿಂ ಓಟ್ ಬೇಕು, ಮುಸ್ಲಿಮರ ಸುರಕ್ಷತೆ ಬೇಕು, ಹಿಂದೂ ಮಹಿಳೆಯರ ಸುರಕ್ಷತೆ ಬೇಡ ಅವರಿಗೆ. ಬಿಜೆಪಿಯವರು ಹಾಗೆ ಆಗಿದ್ದಾರೆ. ಅದೇ ಮಾದರಿಯಲ್ಲಿ ನಾವು ಅವ್ರ ನಡವಳಿಕೆ ಇದೆ. ಅವರು ಕೂಡ ಇದರ ಬಗ್ಗೆ ಗಮನ ಇಲ್ಲ. ಸೊ ಅವ್ರಿಗೂ ಒಂದು ಎಚ್ಚರಿಕೆ ಕೊಡೋಗೋಸ್ಕರನೇ ಈ ರ್ಯಾಲಿಯನ್ನು ಮಾಡ್ತಾ ಇದೀವಿ ನಾವು. ಒಂದು ವೇಳೆ ಜಾಮೀನು ಸಿಕ್ಕರೆ ಹೊರಗೆ ಬರ್ತಾರಲ್ಲ ನೋಡಿ, ಫಯಾಜ್ ಅನ್ನುವಂಥ ಒಬ್ಬ ಅತ್ಯಂತ ಬರ್ಬರ ಕೊಲೆ ಮಾಡಿದಂಥವನಿಗೆ ಜಾಮೀನು ಸಿಕ್ಕಿದ್ರೆ ಇದಕ್ಕಿಂತ ಒಂದು ಕೆಟ್ಟ ಮೆಸೇಜ್ ಈ ಒಬ್ಬ ಫಯಾಜ್ ಅಲ್ಲ, ಇಂಥ ಸಾವಿರಾರು ಫಯಾಜ್ಗಳು ಮತ್ತೆ ಮತ್ತೆ ಹುಟ್ಟುತ್ತಾರೆ, ಮತ್ತೆ ಭಯ ಇಲ್ಲದೆ ಕೊಲೆ ಮಾಡ್ತಾರೆ. ನಮಗೆ ಕಾನೂನು, ನಮಗೆ ಪೊಲೀಸ್ ಸ್ಟೇಷನು, ನಮ್ಮ ರಾಜಕೀಯದವರು ಏನೂ ಮಾಡೋದಿಲ್ಲ ಅಂತ ಹೇಳಿ ಒಂದು ಮೆಸೇಜ್ ಹೋಗುತ್ತೆ. ಈ ಮೆಸೇಜ್ ಹೋಗಬಾರದು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ. ಇನ್ನು ಅಕಸ್ಮಾತ್ ಅವನಿಗೆ ಜಾಮೀನು ಸಿಕ್ಕಿದ್ರೆ ಕಲ್ಲೇಟನಿಂದ ಅವನಿಗೆ ಸರಿಯಾಗಿ ನಾವು ಉತ್ತರ ಕೊಡ್ತೀವಿ ಅಂತನ್ನುವಂಥದ್ದು ಹೇಳ.